ಹುಬ್ಬಳ್ಳಿ ನಗರದಲ್ಲಿ ಈಗಾಗಲೇ ಸುಮಾರು 2021ರಿಂದ ಇಲ್ಲಿ 2021 ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಏನು ಇವತ್ತು ತೆಗ್ಗು ಗುಂಡಿಗಳು ಧೂಳುಗಳು ಇವತ್ತು ಏನಾಗ್ತಾ ಇದೆ ಅಂದ್ರೆ ಸಾರ್ವಜನಿಕರನ್ನ ಆಸ್ಪತ್ರೆ ಕಳಿಸುವಂತ ಕೆಲಸ ಆಗ್ತಾ ಇದೆ. ಹುಬ್ಬಳ್ಳಿ ನಗರದಲ್ಲಿ ಮಹಾನಗರ ಪಾಲಿಕೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಸ್ಮಾರ್ಟ್ ಸಿಟಿ ಇರ್ಬೋದು, ಇವು ಎಲ್ಲ ಏನ್ ಮಾಡ್ತಿದಾವೆ? ಯಾಕಂದ್ರೆ ಇವರು ಸಾಮಾನ್ಯವಾಗಿ ಬೈಕ್ ತಗೊಂಡಿಡಲ್ಲ, ಆಟೋದಲ್ಲಿ ಅಡ್ಡಾಡಲ್ಲ, ಸೈಕಲ್ ಮೇಲೆ ಅಡ್ಡಾಡಲ್ಲ, ಇವ್ರು AC ಕಾರ್ ನಲ್ಲಿ ಓಡಾಡ್ತಾರೆ. AC ಕಾರ್ ನಲ್ಲಿ ಓಡಾಡೋಂಥವ್ರಿಗೆ ತೆಗ್ಗು ಗುಂಡಿಗಳು ಸರಿ ಸಮಾನವಾಗಿ ಅವ್ರಿಗೆ ಕಾಣ್ತಾ ಇಲ್ಲ. ತೆಗ್ಗು ಗುಂಡಿ ಕಾಣ್ತಾ ಇರುವಂತದ್ದು ಸಾರ್ವಜನಿಕರಿಗೆ, ಅಡ್ಡಾಡುವಂತ ಜನರಿಗೆ, ಕೂಲಿ ಕೆಲಸ ಮಾಡೋರಿಗೆ, ಆಟೋದವರಿಗೆ, ಬೈಕ್ನವರಿಗೆ, ಇಂಥವ್ರುಗಳಿಗೆ ತೆಗ್ಗು ಗುಂಡಿ ಕಾಣಿಸ್ತವೆ. ಯಾಕೆ ಈ ತರ ಹುಬ್ಬಳ್ಳಿ ನಗರಕ್ಕೆ ನಿರ್ಲಕ್ಷ್ಯ ಮಾಡಿ ತೆಗ್ಗು ಗುಂಡಿಗಳನ್ನ ಬಿದ್ದಿದ್ದಾವೆ? ಆ ತೆಗ್ಗು ಗುಂಡಿಯಲ್ಲಿ ಇವತ್ತು ಸೈಕಲ್ ತಗೊಂಡಂತ ಸಾರ್ವಜನಿಕರು ಬಿದ್ದು ಕೈಕಾಲು ಮುರ್ಕೋತಿದಾರ, ಬೈಕ್ ಮೇಲೆ ಜೀವ ಕಳ್ಕೊತಿದಾರ. ಇವತ್ತು ಆಟೋ ರಿಕ್ಷಾಗಳು ಇವತ್ತು ಆಕ್ಸಿಡೆಂಟ್ ಆಗಿ ಅನಾಹುತಕ್ಕೀಡಾಗ್ತಿದಾವ. KMCಯಲ್ಲಿ ಇರ್ಲಿಕ್ಕೆ ಸ್ಥಳ ಸಿಗ್ತಿಲ್ಲ. ಆ ಪರಿಸ್ಥಿತಿ ಹುಬ್ಬಳ್ಳಿ ನಗರದಾಗಲೇ ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಸ್ಮಾರ್ಟ್ ಸಿಟಿ ಇವರು ಅರ್ಥಕೊಂಡು ತಕ್ಷಣ 8 ದಿನದಲ್ಲಿ ಹುಬ್ಬಳ್ಳಿ ನಗರದಲ್ಲಿ ನೀವು ತೆಗ್ಗು ಗುಂಡಿಗಳು ಮುಚ್ಚಿದ್ರೆ ನಾವು ಮುಂದೆ ಬರುವಂತ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕ. ಸರ್, ಇವತ್ತು ಹುಬ್ಬಳ್ಳಿ ನಗರದಲ್ಲಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಇರ್ಬೋದು, ಮತ್ತೆ ಈ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಇರ್ಬೋದು, ಮತ್ತು ಹೊಸೂರು ಗಾಳಿ ದುರ್ಗಮ್ಮನ ಗುಡಿ, ಈ ಕಡೆ KMC ಹೋಗು ರೋಡ್, ಕೆನರಾ ಹೋಟೆಲ್ ಮುಂಭಾಗದಲ್ಲಿ, ಹೊಸೂರು ಸಿಗ್ನಲ್ ಅಲ್ಲಿ ಇವತ್ತು ತೆಗ್ಗು ಗುಂಡಿಗಳಿಂದ ಇವತ್ತು ಮೊಣಕಾಲ್ತನೂ ಇವತ್ತು ತೆಗ್ಗು ಗುಂಡಿಗಳು ಬಿದ್ದಿದ್ದಾವೆ. ಈಗಾಗಲೇ ಮಳೆ ಅವಾಂತರ ಮಳೆ ಸ್ಟಾರ್ಟ್ ಆಗ್ತಾ ಇದೆ, ಮಳೆ ಬರ್ತಾ ಇದೆ. ಹೀಗಾಗಿ ಜಿಲ್ಲಾ ಆಡಳಿತ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಮತ್ತು ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಯಾರು ಕೂಡ ಆ ಒಂದು ತೆಗ್ಗು ಗುಂಡಿಗಳ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಕೂಡಲೇ ಇವತ್ತು ನಾವು ಆಟೋ ರಿಕ್ಷಾ ಕೂಡ ತೆಗ್ಗು ಗುಂಡಿಗಳಲ್ಲಿ ಬಿದ್ದು ಇವತ್ತು ಆಟೋ ರಿಕ್ಷಾ ಚಾಲಕರು ಆ ಗಾಡಿ ಮುಂದೆ ಪಿನ್ ಹೋಗೋದು, ಮತ್ತು ಆಟೋ ಬೈಕ್ಗಳು ಹೋಗಬಹುದು. ಬೈಕ್ ಸವಾರರು ಅರ್ಜೆಂಟ್ ಇವತ್ತು ಕೆಲಸದ ಒತ್ತಡದ ಮೇರೆಗೆ ಅರ್ಜೆಂಟ್ ಹೋಗ್ತಾ ಇದ್ದಾರೆ, ಅವರು ಕೂಡ ಇವತ್ತು ಬೀಳುವಂತ ತೆಗ್ಗು ಗುಂಡಿಯಲ್ಲಿ ಪರಿಸ್ಥಿತಿ ಆಗಿದೆ. ಹೀಗಾಗಿ ಮುಂದೆ ಬರುವಂತ ದಿನಗಳಲ್ಲಿ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಆಡಳಿತ ಮತ್ತು ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಕೂಡಲೇ ಅದರ ಬಗ್ಗೆ ಎಚ್ಚರ ವಹಿಸಬೇಕು. ಎಚ್ಚರ ವಹಿಸಿ ತೆಗ್ಗು ಗುಂಡಿಗಳನ್ನ ಡಾಂಬರೀಕರಣ ಮಾಡಿ, ಕಡಿಯನ್ನು ಹಾಕಿ ಗಟ್ಟಿ ಮಾಡಿ, ಮಳೆಗಾಲ ಮುಗಿಯುವ ತನಕ ಆ ರೋಡ್ ಅನ್ನ ಸ್ವಲ್ಪ ನೀಟ್ ಮಾಡಿ ಅದಕ್ಕೆ ಡಾಂಬರೀಕರಣ ಹಾಕಿ ರೋಡ್ ಮಾಡಿ ಕೊಡ್ಬೇಕಂತಂದು ನಾನು ಇವತ್ತು ವಿನಂತಿ ಮಾಡ್ಕೊಂತೀನಿ ಸರ್, ಮಹಾನಗರ ಪಾಲಿಕೆಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಮತ್ತು ಸಂಬಂಧಪಟ್ಟಂತ ಹುಬ್ಬಳ್ಳಿಯಲ್ಲಿ ಧಾರವಾಡ ಇರುವಂತ ಜನಪ್ರತಿನಿಧಿಗಳಿಗೆ.